ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಶ್ರೀ ಭಗವಾನ್ ಹೇಳಿದರು, ಈ ಯೋಗವನ್ನು ನಾನು ಸೂರ್ಯದೇವರಾದ ವಿವಸ್ವಾನನಿಗೆ ಉಪದೇಶಿಸಿದೆ. ಅವರು ಮನುವಿಗೆ ಹೇಳಿದರು, ಮನು ಇಕ್ಷ್ವಾಕುವಿಗೆ ಹೇಳಿದರು. ಹೀಗೆ ಈ ಜ್ಞಾನ ಪರಂಪರೆಯಿಂದ ಬಂದಿತು. ಆದರೆ ಕಾಲಕ್ರಮೇಣ ಇದು ನಾಶವಾಯಿತು. ಆದ್ದರಿಂದ ನಿನಗೆ ನಾನು ಈ ಪುರಾತನ ಯೋಗವನ್ನು ಮತ್ತೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತನೂ ಸ್ನೇಹಿತನೂ ಆಗಿದ್ದೀಯ. ಅರ್ಜುನನು ಹೇಳಿದನು, ಕೃಷ್ಣ, ನೀವು ಈಗ ಹುಟ್ಟಿದವರು, ವಿವಸ್ವಾನನು ಬಹಳ ಹಳೆಯವನು. ಹಾಗಾದರೆ ನೀವು ಅವನಿಗೆ ಈ ಯೋಗವನ್ನು ಹೇಗೆ ಉಪದೇಶಿಸಿದರು? ಶ್ರೀಕೃಷ್ಣನು ಹೇಳಿದನು, ನನಗೂ ನಿನಗೂ ಅನೇಕ ಜನ್ಮಗಳಿವೆ. ನಾನು ಅವನ್ನೆಲ್ಲ ತಿಳಿದಿದ್ದೇನೆ, ನೀನು ತಿಳಿಯುವುದಿಲ್ಲ. ನಾನು ಜನ್ಮರಹಿತನಾದರೂ ನನ್ನ ಯೋಗ ಮಾಯೆಯಿಂದ ಅವತಾರ ತಾಳುತ್ತೇನೆ. ಧರ್ಮ ಕಡಿಮೆಯಾದಾಗ ಮತ್ತು ಅಧರ್ಮ ಹೆಚ್ಚಾದಾಗ ನಾನು ಅವತಾರ ತಾಳುತ್ತೇನೆ. ಸದ್ಗುಣಿಗಳ ರಕ್ಷಣೆಗಾಗಿ, ದುಷ್ಟರ ನಾಶಕ್ಕಾಗಿ ಮತ್ತು ಧರ್ಮ ಸ್ಥಾಪನೆಗಾಗಿ ನಾನು ಯುಗಯುಗಾಂತರಗಳಲ್ಲಿ ಬರುತ್ತೇನೆ. ಯಾರು ನನ್ನ ಜನ್ಮ ಮತ್ತು ಕರ್ಮದ ದಿವ್ಯತೆಯನ್ನು ಅರಿಯುತ್ತಾರೋ ಅವರು ಪುನರ್ಜನ್ಮ ಪಡೆಯುವುದಿಲ್ಲ, ನನ್ನಲ್ಲಿ ಲೀನವಾಗುತ್ತಾರೆ. ಭಯ, ಆಸೆ, ಕ್ರೋಧವಿಲ್ಲದೆ ನನ್ನಲ್ಲಿ ಶರಣಾದವರು ಜ್ಞಾನದಿಂದ ಶುದ್ಧರಾಗುತ್ತಾರೆ. ಜನರು ನನ್ನನ್ನು ಹೇಗೆ ಆರಾಧಿಸುತ್ತಾರೋ ನಾನು ತವರಿಗೆ ಹಾಗೆಯೇ ಪ್ರತಿಫಲ ನೀಡುತ್ತೇನೆ. ಕರ್ಮದ ರಹಸ್ಯವನ್ನು ತಿಳಿದುಕೊಳ್ಳುವುದು ಕಷ್ಟ. ಯಾರು ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ನೋಡುತ್ತಾರೋ ಅವರು ಜ್ಞಾನಿಗಳು. ಫಲಾಸಕ್ತಿಯಿಲ್ಲದೆ ಮಾಡಿದ ಕೆಲಸವು ಬಂಧನ ಉಂಟುಮಾಡುವುದಿಲ್ಲ. ಜ್ಞಾನ ಅಗ್ನಿ ಎಲ್ಲಾ ಕರ್ಮಗಳನ್ನು ಭಸ್ಮ ಮಾಡುತ್ತದೆ. ವಿವಿಧ ಯಜ್ಞಗಳಿವೆ: ಜ್ಞಾನಯಜ್ಞ, ಪ್ರಾಣಾಯಾಮಯಜ್ಞ, ಇಂದ್ರಿಯ ನಿಯಂತ್ರಣ ಯಜ್ಞ. ಇವೆಲ್ಲವೂ ಆತ್ಮಶುದ್ಧಿಗೆ ಸಹಾಯ ಮಾಡುತ್ತವೆ. ಎಲ್ಲಾ ಯಜ್ಞಗಳಲ್ಲಿ ಜ್ಞಾನಯಜ್ಞವೇ ಶ್ರೇಷ್ಠ. ಜ್ಞಾನವನ್ನು ಪಡೆಯಲು ಗುರುಗಳಿಗೆ ಶರಣಾಗು, ಪ್ರಶ್ನಿಸು, ಸೇವೆ ಮಾಡು. ಅವರು ನಿನಗೆ ಸತ್ಯವನ್ನು ಬೋಧಿಸುತ್ತಾರೆ. ಜ್ಞಾನವನ್ನು ಪಡೆದವನು ಎಲ್ಲಾ ಜೀವಿಗಳಲ್ಲೂ ಆತ್ಮವನ್ನು ನೋಡುತ್ತಾನೆ. ಅತಿದೊಡ್ಡ ಪಾಪಿಯು ಜ್ಞಾನದಿಂದ ಪಾರಾಗಬಹುದು. ಜ್ಞಾನಕ್ಕಿಂತ ಶುದ್ಧವಾದದ್ದು ಇಲ್ಲ. ಯೋಗದ ಮೂಲಕ ಕಾಲಕ್ರಮದಲ್ಲಿ ಇದು ಅನುಭವವಾಗುತ್ತದೆ. ಸಂಶಯವಿರುವವನಿಗೆ ಶಾಂತಿಯಿಲ್ಲ. ಆದ್ದರಿಂದ ಸಂಶಯವನ್ನು ಜ್ಞಾನದಿಂದ ಕಡಿದುಹಾಕು. ಆದ್ದರಿಂದ ಅಜ್ಞಾನದಿಂದ ಹುಟ್ಟಿದ ಸಂಶಯವನ್ನು ಜ್ಞಾನ ಕತ್ತಿಯಿಂದ ಕಡಿದು ಯೋಗದಲ್ಲಿ ಸ್ಥಿರನಾಗಿ ಎದ್ದು ನಿಲ್ಲು ಅರ್ಜುನ.